RDPR ನಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ, ಚೋಳರ ಆಡಳಿತ ವ್ಯವಸ್ಥೆಯನ್ನ ನಾವು ಓದಬೇಕಾಗುತ್ತೆ. ಚೋಳರ ಆಡಳಿತ ವ್ಯವಸ್ಥೆ ಯಾಕೆ ಓದಬೇಕಾಗುತ್ತೆ ಅಂದ್ರೆ, ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮಾಡಳಿತದ ಸಾಕಷ್ಟು ವಿವರಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು, ಅವರ ಅರ್ಹತೆಗಳೇನು, ಅನರ್ಹತೆಗಳೇನು, ಯಾವ ಸಮಿತಿಗಳನ್ನ ಮಾಡಲಾಗಿತ್ತು, ಆ ಸಮಿತಿಗಳ ಕಾರ್ಯ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ಚೋಳರ ಆಡಳಿತದ ವ್ಯವಸ್ಥೆಯಲ್ಲಿ ನೋಡ್ತೇವೆ. ಮೌರ್ಯರ ಆಡಳಿತ ವ್ಯವಸ್ಥೆಯಲ್ಲೂ ಇತ್ತು ಸಾಕಷ್ಟು ಕಂದಾಯ ವ್ಯವಸ್ಥೆ ಆಗಿರ್ಬೋದು, ತೆರಿಗೆ ಸಂಗ್ರಹಣೆ ಆಗಿರ್ಬೋದು, ಗ್ರಾಮಗಳಿಗೆ ಪ್ರಾಂತ್ಯಗಳು ಹೀಗೆ ವಿಂಗಡಣೆಯನ್ನ ಮಾಡಿರುವಂತದ್ದು ಸಾಕಷ್ಟು ನೋಡ್ತೇವೆ. ಆದ್ರೂ ಕೂಡ ಈ ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಹಲವಾರು ಬದಲಾವಣೆಗಳನ್ನ ನಾವು ನೋಡ್ತೇವೆ. ಹಾಗೆ ಆ ಬದಲಾವಣೆಗಳು ಕೂಡ ಈಗ ಪ್ರೆಸೆಂಟ್ ಆಗಿ ಇರುವಂತದ್ದು, ಅದನ್ನ ನಾವು ಗಮನಿಸಿ ಸಾಕಷ್ಟು ಈಗ ಬಂದಂತಹ ಎಕ್ಸಾಮ್ಗಳಲ್ಲಿ ನಾವು ಸಾಕಷ್ಟು ಕ್ವಶನ್ಗಳು ಚೋಳರ ಆಡಳಿತ ಮೇಲೆ ಬಂದಿರುವಂತದ್ದು. ಹಾಗಾಗಿ ಈ ಒಂದು ತರಗತಿಯು ಚೋಳರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಾಗಿದೆ. ಮೊದಲನೇದಾಗಿ ನಾವು ಚೋಳರ ಆಡಳಿತವನ್ನ ನೋಡೋದಾದ್ರೆ 850ರಿಂದ 1200ರವರೆಗೆ ನಡೆದಿರುವಂತದ್ದು. ಕ್ರಿಸ್ತಶಕ 850ರಿಂದ 1200ರವರೆಗೆ ಇವರ ಆಡಳಿತ ಅನ್ನುವಂಥದ್ದು ನಡೆದಿದೆ. ಇಡೀ ದಕ್ಷಿಣ ಭಾರತವನ್ನ ಒಂದೇ ಆಳ್ವಿಕೆಯಲ್ಲಿ ತರಲು ಯಾವ್ದಾದ್ರೂ ಒಂದು ರಾಜವಂಶ ಇದ್ರೆ ಅದು ಚೋಳರ ಆಡಳಿತ ಅಂತ ಹೇಳ್ತೇವೆ ನಾವು. ಯಾಕೆಂದ್ರೆ ಹಲವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿರುವಂತದ್ದು ಈ ಹಿಂದೆ. ಬಟ್ ಇದೆಲ್ಲವೂ ಕೂಡ ದಕ್ಷಿಣ ಭಾರತವನ್ನ ಒಂದೇ ಆಳ್ವಿಕೆಯಲ್ಲಿ ತಂದಂತಹ ಒಂದು ಏಕ ರಾಜವಂಶ ಏನಿದೆ ಅದು ಚೋಳರ ಆಡಳಿತ. ಈ ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ರಾಜರ ಬರುವಂತದ್ದು. ಒಂದನೇ ಕೈಕಾಲ ಚೋಳ ಆಗಿರ್ಬೋದು, ಒಂದನೇ ರಾಜೇಂದ್ರ ಚೋಳ ಆಗಿರ್ಬೋದು, ಪರಾಂತಕ ಚೋಳ ಆಗಿರ್ಬೋದು, ಇವರೆಲ್ಲರೂ ಒಂದು ಈ ರಾಜವಂಶದಲ್ಲಿ ಆಡಳಿತವನ್ನ ಮಾಡಿರ್ಬೋದು. ಅವ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಈ ಪ್ರಮುಖ ದೊರೆ ಅಂತ ಬಂದಾಗ ಒಂದನೇ ರಾಜ ಚೋಳ ಆಗಿರ್ಬೋದು, ಒಂದನೇ ರಾಜೇಂದ್ರ ಚೋಳ ಆಗಿರ್ಬೋದು, ಇವರೆಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದಿರುವಂತವ್ರು. ಇನ್ನು ರಾಜನನ್ನ ಕೇಂದ್ರ ಮತ್ತು ಸರ್ವೋಚ್ಚ ಅಂತ ಕರಿತಾ ಇದ್ರು. ಯಾಕೆಂದ್ರೆ ರಾಜ್ಯ ಕೇಂದ್ರ ಸರ್ಕಾರ ಅಂತ ಈಗ ಏನಿದೆ ಹಾಗೆ ಅಲ್ಲಿ ರಾಜ್ಯನ ಸರ್ಕಾರ ಒಂದು ರಾಜ್ಯನೇ ಸರ್ವೋಚ್ಚ ಎಂದು ಪರಿಗಣಿಸಿದ್ರು. ನಂತರದಲ್ಲಿ ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡಿದ್ರು, ಸ್ಥಳೀಯ ಸರ್ಕಾರಗಳಾಗಿ ವಿಂಗಡಣೆ ಮಾಡಿದ್ರು, ಸ್ಥಳೀಯವಾಗಿ ಪ್ರಾಂತ್ಯಗಳನ್ನಾಗಿ ವಿಂಗಡಣೆ ಮಾಡಲಾಗಿತ್ತು. ಹಾಗೆ ಸಭೆಯ ಸಂದರ್ಭದಲ್ಲಿ ಬ್ರಾಹ್ಮಣರ ಒಂದು ಒಗ್ಗೂಡುವಿಕೆ ಇತ್ತಲ್ಲಿ. ಯಾಕೆಂದ್ರೆ ಪಂಡಿತರು, ಬ್ರಾಹ್ಮಣರು ಇವರೆಲ್ಲ ವೇದಜ್ಞಾನಿಗಳು. ಅವರು ಒಂದ್ ಸ್ವಲ್ಪ ಜ್ಞಾನವನ್ನ ಕಲಿತವರನ್ನ ಈ ನ್ಯಾಯ ಸಮ್ಮತದಲ್ಲಿ ಅಥವಾ ಒಂದು ತೀರ್ಮಾನ ವ್ಯವಸ್ಥೆಯಲ್ಲಿ ಅವರನ್ನ ಕರೆಸಲಾಗ್ತಾ ಇತ್ತು. ಅಥವಾ ಈ ಬ್ರಾಹ್ಮಣೇತರ ಸಭೆಗಳು ಏನಾದ್ರು ನಡೀತಾ ಇದ್ರೆ ಆ ಸಭೆಗಳು ಏನಾಗಿತ್ತು ಅಂದ್ರೆ ರೈತರನ್ನ ಒಗ್ಗೂಡಿಸುವಂತಹ ಅಥವಾ ರೈತರ ಸಭೆ ಏನಾದ್ರು ನಡೀತಾ ಇದ್ರೆ ಆ ಸಭೆಗೆ ನಾವು ವೇಲಾರರು ಅಂತ ಕರಿತಾ ಇದ್ವಿ. ನಾವು ವೇಲಾರರು ಅಂತ. ತೆರಿಗೆ ನಿಯಮಗಳು ಕೂಡ ಸಾಕಷ್ಟು ನಿಯಮಗಳನ್ನ ನಾವು ನೋಡ್ತೇವೆ. ತೆರಿಗೆಯನ್ನ 1/6 ರೂಪದಲ್ಲಿ ನೀಡಲಾಗ್ತಾ ಇತ್ತು. ತೆರಿಗೆಗಳಿಗೆ ಕಂದಾಯ ವ್ಯವಸ್ಥೆ ಅನ್ನುವಂಥದ್ದು ಮೌರ್ಯರ ಕಾಲದಲ್ಲೂ ಇತ್ತು, ಚೋಳರ ಕಾಲದಲ್ಲೂ ಇತ್ತು. ಈ ಎರಡು ಹಂತಗಳು ಕೂಡ ನಾವು ಕಂದಾಯ ವ್ಯವಸ್ಥೆಯನ್ನ ನಾವು ಗಮನಿಸ್ತೇವೆ. ಇನ್ನು ಒಂದನೇ ರಾಜ ಚೋಳ ಏನಿದ್ದಾರೆ ಆ ಚೋಳರ ವ್ಯವಸ್ಥೆಯಲ್ಲಿ 8 ಮಂಡಲಗಳನ್ನ ರಚಿಸಲಾಗಿತ್ತು. 8 ಮಂಡಲ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಪ್ರತಿಯೊಂದು ಮಂಡಲವನ್ನ ನಾವು ನಾಡುಗಳನ್ನ ಕೊಟ್ಟಂಗಳಾಗಿ ಅಥವಾ ನಾವೇನಂತೀವಿ ನಾಡುಗಳನ್ನ ಒಳನಾಡುಗಳಾಗಿ, ನಾಡುಗಳಿಗೆ ಇನ್ನೊಂದು ಪದವನ್ನ ಬಳಸ್ತೇವೆ. ತಮಿಳುನಾಡಿನ ಪ್ರಾಂತ್ಯದಲ್ಲಿ ನಡೆದಂತಹ ಈ ಚೋಳರ ಆಡಳಿತ ವ್ಯವಸ್ಥೆ ಏನಿದೆ ಈ ಕೆಲವೊಂದು ಪದಗಳು ತಮಿಳಿನಲ್ಲಿ ಬರುವಂತದ್ದು. ಕೊಟ್ಟಂ, ಸಾಕಷ್ಟು ಪದಗಳು ಬರುತ್ತೆ, ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ನಾಡುಗಳನ್ನ ಒಳನಾಡುಗಳಾಗಿ ಹೀಗೆ ಪ್ರತಿಯೊಂದು ಹಂತವನ್ನ ನಾವು ವಿಭಾಗವನ್ನ ಮಾಡ್ತಾ ಹೋಗ್ತೇವೆ. ಏನು ಸರ್ಕಾರದ ನಡೆಸುವಂತಹ ಒಂದು ಏನು ಆಡಳಿತ ವ್ಯವಸ್ಥೆ ಏನಿದೆ, ಮಂಡಲಗಳೇನಿದೆ ಅವುಗಳನ್ನ ವಿಭಾಗ ಮಾಡುತ್ತಾರೆ ಅನ್ನುವಂಥದ್ದು ನಾವು ನೋಡ್ತೇವೆ. ಗ್ರಾಮ ಸಭೆಗಳು ಪ್ರತಿಯೊಂದು ಗ್ರಾಮದಲ್ಲೂ ನಡೆಯುತ್ತಾ ಇರುವಂತದ್ದು. ನೆನ್ಪಿಟ್ಕೊಳ್ಳಿ, ಗ್ರಾಮ ಸಭೆಗಳು ವ್ಯವಸ್ಥೆ ಅನ್ನುವಂಥದ್ದು ಚೋಳರ ಆಡಳಿತ ವ್ಯವಸ್ಥೆಯಲ್ಲೇ ಬಂದಿರುವಂತದ್ದು. ಗ್ರಾಮ ಸಭೆ ಅನ್ನುವಂಥದ್ದು ಚೋಳರ ಆಡಳಿತ ವ್ಯವಸ್ಥೆಯಲ್ಲೇ ಇರುವಂತದ್ದು. ಎಲ್ಲಾ ಜನಗಳು ಒಂದು ಸೇರಿ ಒಂದು ಮರದ ಕೆಳಗೆ ಅಥವಾ ಒಂದು ಪಂಚಾಯಿತಿಯನ್ನ ನಡೆಸುವಂತದ್ದು, ಎಲ್ಲರೂ ಇಲ್ಲಿ ಕೂರುವಂತದ್ದು ನಾವು ಚೋಳರ ವ್ಯವಸ್ಥೆಯಲ್ಲಿ ಗಮನಿಸ್ತಾ ಹೋಗ್ತೇವೆ. ಈ ಗ್ರಾಮ ಸ್ವಾಯತ್ತತೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಪ್ರಜಾಪ್ರತಿನಿಧಿಗಳನ್ನ ಆಯ್ಕೆಯನ್ನ ಮಾಡ್ಲಾಗ್ತಾ ಇತ್ತು. ಇಲ್ಲಿ ಈ ಗ್ರಾಮದ ಒಂದು ಜನವನ್ನ ಏನ್ ಸೇರುತ್ತಾರೆ ಅಲ್ಲಿ ಪ್ರತಿನಿಧಿಗಳನ್ನ ಆಯ್ಕೆಯನ್ನ ಮಾಡಲಾಗಿತ್ತು. ಆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಪದ್ಧತಿ ಹೇಗಿತ್ತು? ಪದ್ಧತಿ ಅನ್ನುವಂಥದ್ದು ನಾವು ಉತ್ತರ ಮೇರೂರು ಗ್ರಾಮದಲ್ಲಿ ಈ ಪದ್ಧತಿ ಅನ್ನುವಂಥದ್ದಿತ್ತು. ಈ ಉತ್ತರ ಮೇರೂರು ಶಾಸನ ಅಂತಾನೂ ಕೂಡ ಬಂದಿರುವಂತದ್ದು. ಯಾರು ಬರೆದಿರುವಂತದ್ದು ಉತ್ತರ ಮೇರೂರು ಶಾಸನ? ಒಂದನೇ ಪರಾಂತಕ ಚೋಳ. ಈ ಒಂದನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನ ಯಾವುದಕ್ಕೆ ಸಂಬಂಧಿಸಿದೆ ಅಂತಾನೂ ಕೂಡ ಪ್ರಶ್ನೆ ಆಗಿದೆ. ಅಥವಾ ಚೋಳರ ಆಡಳಿತ ವ್ಯವಸ್ಥೆಗೆ ಕಾರಣೀಭೂತವಾದಂತಹ ಶಾಸನ ಯಾವುದು ಅಂತಾನೂ ಕೇಳಲಾಗಿದೆ. ಉತ್ತರ ಮೇರೂರು
ಶಾಸನ ಏನಿದೆ, ಉತ್ತರ ಮೇರೂರು ಅನ್ನೋದು ಒಂದು ಗ್ರಾಮ, ಅದು ಅಲ್ಲಿ ಒಂದು ಶಾಸನಗಳನ್ನ ರಚಿಸಲಾಯಿತು. ಅದಕ್ಕೋಸ್ಕರ ಅಲ್ಲಿ ಉತ್ತರ ಮೇರೂರು ಶಾಸನ ಅಂತಾನೆ ಅದನ್ನ ಕರೀಲಾಗ್ತಾ ಇದೆ. ಉತ್ತರ ಮೇರೂರು ಗ್ರಾಮ. ಈ ಗ್ರಾಮಗಳನ್ನ 30 ಭಾಗಗಳಾಗಿ 30 ಭಾಗಗಳಾಗಿ 30 ಭಾಗಗಳಾಗಿ ವಿಂಗಡೆಯನ್ನ ಮಾಡ್ತಾ ಹೋಗ್ತಾರೆ. ಈ ಭಾಗಗಳನ್ನ ಏನ್ ಕರೀತಾರೆ? ಈ ಭಾಗಗಳನ್ನ ಕುಟುಂಬಂ ಅಥವಾ ಕುಟುಂಬಂ ಅಥವಾ ಕುಡುಂಬು ಅಂತ ಕರೀತಾರೆ. ನೋಡಿ, ಉತ್ತರ ಮೇರೂರು ಶಾಸನದಲ್ಲಿ ತಿಳಿಸಿರುವಂತೆ ಗ್ರಾಮಗಳನ್ನ 30 ಭಾಗಗಳಾಗಿ ಮಾಡ್ತಾರೆ. ಆ ಭಾಗಗಳ ಪ್ರತಿ ಭಾಗಗಳನ್ನ ಕುಡುಂಬು ಅಥವಾ ಕುಡುಂಬಂ ಅಂತ ಕರೀತಾರೆ. ಈ ಒಂದು ಕುಡುಂಬಂ ಭಾಗದಿಂದ ಒಬ್ಬರನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ. 30 ಏನು ಭಾಗಗಳಾಗುತ್ತೆ, ಒಬ್ಬೊಬ್ರು ಒಂದೊಂದು ಭಾಗಕ್ಕೆ ಆಯ್ಕೆ ಆಗುವಂಥದ್ದು. 30 ಭಾಗಗಳಲ್ಲಿ 30 ಜನ ಆಯ್ಕೆ ಆಗುವಂಥದ್ದು. 30 ಜನರ ಒಂದು ಸದಸ್ಯ ಏನಿದೆ, ಈ ಸದಸ್ಯನ 1 ವರ್ಷದ ಅವಧಿಗೆ ಈ ಒಬ್ಬ ಕುಟುಂಬನ ಸದಸ್ಯನಾಗ್ತಾನೆ. ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಈ ಜನಪ್ರತಿನಿಧಿಗಳನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ, ಅವರ ಅರ್ಹತೆಗಳನ್ನ ಆಧರಿಸಿ ಮೇಲೆ ಆಯ್ಕೆ ಮಾಡುವಂಥದ್ದು. ಒಂದು ಸಭೆಯನ್ನ ಸೇರ್ತಾರೆ, ಜನ ಎಲ್ಲರೂ ಸೇರಿ, ಬ್ರಾಹ್ಮಣರನ್ನ ಸೇರಿಬಿಟ್ಟು ಒಂದು ಸಭೆಯನ್ನ ಸೇರಿ, ಆ ಸಭೆಯಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ, ಈ 30 ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಯಾರ ಅಭ್ಯರ್ಥಿಗಳು ಆ ಸ್ಪರ್ಧೆಗೆ ಬರ್ತಾರೆ, ಅವರ ಹೆಸರುಗಳನ್ನ ಓಲೆಗರಿಯಲ್ಲಿ ಬರೆದು ಒಂದು ಮಡಿಕೆಯಲ್ಲಿ ಹಾಕುವಂಥದ್ದು, ಒಂದು ಚಿಕ್ಕ ಮಗುವಿನ ಕರೆಸಿ ಆಯ್ಕೆಯನ್ನ ಮಾಡುವಂಥದ್ದು. ಈ ರೀತಿಯಾದಂತಹ ಆಯ್ಕಾ ಪದ್ಧತಿ ಅನ್ನುವಂಥದ್ದು ನಾವು ಉತ್ತರ ಮೇರೂರು ಶಾಸನದಲ್ಲಿ ಬರೆದಿರುವಂಥದ್ದು. ಇನ್ನು ಈ ಆಯ್ಕೆಯನ್ನ ಅಥವಾ ಈ ಚುನಾವಣಾ ವ್ಯವಸ್ಥೆಯನ್ನ ನಾವು ಏನ್ ಕರಿತೀವಿ? ಕುಡುವಲೈ ಅಂತ ಕರಿತೀವಿ. ಕುಡುವಲೈ. ಏನ ಹೇಳದಲ್ಲ, ಈಗ ತಾಳೆಗರಿಯಲ್ಲಿ ಅವರ ಹೆಸರನ್ನ ಬರೆದು ಚೀಟಿ ಮೂಲಕ ಅಥವಾ ಕೈ ಹಾಕಿ ಆ ಒಂದು ಹೆಸರನ್ನ ಆಯ್ಕೆ ಮಾಡುವಂತಹ ವ್ಯವಸ್ಥೆ ಏನಿದೆ, ಆ ಚುನಾವಣಾ ವ್ಯವಸ್ಥೆ ಏನಿದೆ, ಅದನ್ನ ಕುಡುವಲೈ ಅಂತ ಕರೀತಾರೆ. ಈ ಕುಡುವಲೈ ಪದ್ಧತಿ ಅಥವಾ ನಾವು ಅದೃಷ್ಟದ ಪದ್ಧತಿ ಅಂತಾನೂ ಇದನ್ನ ಬಣ್ಣಿಸಬಹುದು. ಅದೃಷ್ಟದ ಪದ್ಧತಿ ಅಂದ್ರೆ ಯಾರ ಹೆಸರು ಬೇಕಾದ್ರೂ ಬರಬಹುದು ಅಲ್ಲಿ. ಆ ವ್ಯವಸ್ಥೆಯನ್ನ ನಾವು ಕುಡುವಲೈ ಅಂತ ಕರಿತಾ ಹೋಗ್ತೇವೆ. ಈ ವ್ಯವಸ್ಥೆ ಅನ್ನುವಂಥದ್ದು ಅಥವಾ ಈ ಚುನಾವಣಾ ಪದ್ಧತಿ ಅನ್ನುವಂಥದ್ದು ಒಂದು ದೇವಾಲಯದಲ್ಲಿ ನಡೆಯುತ್ತೆ. ಒಂದು ದೇವಾಲಯದಲ್ಲಿ ಇದೆಲ್ಲ ಒಂದು ಪದ್ಧತಿ ಅನ್ನುವಂಥದ್ದು ನಾವು ಕಾಣ್ತೇವೆ. ಈ ದೇವಾಲಯ ವ್ಯವಸ್ಥೆಯಲ್ಲಿ ಎಲ್ಲರ ಜನವನ್ನ ಸೇರ್ತಾ ಇದ್ರು, ಬ್ರಾಹ್ಮಣರನ್ನು ಸೇರಿಸಿ ಅಭ್ಯರ್ಥಿಗಳ ಹೆಸರನ್ನ ಅಲ್ಲಿ ಕರೆಯಲಾಗ್ತಾ ಇತ್ತು. ಆಯ್ಕೆಯಾದಂತಹ ಅಭ್ಯರ್ಥಿ ಏನಿದ್ದಾನೆ ಅವನಿಗೆ ಕೆಲವು ಸಮಿತಿಗಳನ್ನ ಜವಾಬ್ದಾರಿಯನ್ನ ಕೊಳ್ಳಲಾಗ್ತಾ ಇತ್ತು. ಯಾವ್ಯಾವ ಸಮಿತಿಗಳನ್ನ ನಾವು ಆ ವ್ಯವಸ್ಥೆಯಲ್ಲಿ ಕಾಣ್ತಾ ಹೋಗ್ತೇವೆ ಅಂದ್ರೆ, ವಾರ್ಷಿಕ ಸಮಿತಿ ನೋಡಿ, ವಾರ್ಷಿಕ ಸಮಿತಿ, ನಂತರದಲ್ಲಿ ಉದ್ಯಾನ ಸಮಿತಿ, ನಂತರದಲ್ಲಿ ಕೆರೆ ಕಟ್ಟೆಗಳ ಸಮಿತಿ, ಇದೆಲ್ಲ ಸಮಿತಿಗಳ ಕಾರ್ಯವನ್ನ ನಿರ್ವಹಿಸುವಂತಹ ಪ್ರಕ್ರಿಯೆ ಏನಿದೆ, ಈ ಕುಟುಂಬಂ ಭಾಗದಿಂದ ಆಯ್ಕೆಯಾದಂತಹ ಅಥವಾ ಕುಡುವಲೈ ಎಂಬ ಚುನಾವಣಾ ಪದ್ಧತಿ ಅಂದ ಆಯ್ಕೆಯಾದಂತಹ ಏನು ಸದಸ್ಯ ಏನಿದ್ದಾನೆ ಅವನ ಜವಾಬ್ದಾರಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆ ಕಟ್ಟೆಗಳ ಸಮಿತಿಯ ಕಾರ್ಯವನ್ನ ನಿರ್ವಹಿಸಬೇಕಾಗ್ತಾ ಇತ್ತು. ಈ ಸಮಿತಿಗಳನ್ನ ಏನಂತ ಕರಿತಾ ಇದ್ರು? ವರಿಯಂ ಅಂತ ಕರಿತಾ ಇದ್ರು. ಈ ಸಮಿತಿಗಳನ್ನ ವರಿಯಂ ಅಂತ ಕರಿತಾ ಇದ್ರು. ಈ ಪ್ರತಿನಿಧಿಗಳನ್ನ ಆಯ್ಕೆಯನ್ನ ಮಾಡಲಾಗ್ತಾ ಇತ್ತು ಕುಡುವಲೈ ಎಂಬ ಪದ್ಧತಿಯಿಂದ. ಈ ಪದ್ಧತಿಯಿಂದ ಆಯ್ಕೆಯಾದಂತಹ ಅಭ್ಯರ್ಥಿಯನ್ನು ಕರಿತಾ ಇದ್ರು ನಾವು ವರಿಯಂ ಪೆರುಮಕ್ಕಳ್. ವರಿಯಂ ಪೆರುಮಕ್ಕಳ್ ಅಂದ್ರೆ ಈ ಅಭ್ಯರ್ಥಿ ಏನೆಲ್ಲಾ ಸಮಿತಿಯನ್ನ ಕಾರ್ಯನಿರ್ವಹಿಸ್ತಾ ಇರ್ತಾನಲ್ಲ, ಆ ಸಮಿತಿಯ ಸದಸ್ಯನನ್ನ ವರಿಯಂ ಪೆರುಮಕ್ಕಳ್ ಅಂತ ಕರೀತಾ ಇದ್ರು. ಈ ಸಮಿತಿಗಳು 360 ದಿನಗಳ ಕಾಲ ನಡೆಯುವಂಥದ್ದು. ಅಂದ್ರೆ 1 ವರ್ಷದ ಅವಧಿಗೆ ಆ ಸಮಿತಿಯ ಸದಸ್ಯನಾಗಿರುವಂಥದ್ದು. ಈ ವರಿಯಂ ಪೆರುಮಕ್ಕಳ್ ನಾ ಹೇಳ್ದಲ್ಲ, ಕುಡುಂಬಂ ಅಂದ್ರೆ ಏನು, ಪ್ರಾಂತ್ಯಗಳನ್ನ ಭಾಗಗಳಾಗಿ ಬಂದಂಥದ್ದು ನಾವು ಕುಡುಂಬಂ ಅಂತ ಕರೀತಾ ಇದ್ದೀವಿ. ಕುಡುವಲೈ ಅಂದ್ರೆ ಏನು? ಚುನಾವಣಾ ಪದ್ಧತಿ. ವರಿಯಂ ಅಂದ್ರೆ ಏನು? ವರಿಯಂ ಅಂದ್ರೆ 3 ಸಮಿತಿಗಳು ಬರುತ್ತಲ್ಲ, ಆ ಸಮಿತಿಗಳಿಗೆ ನಾವು ವರಿಯಂ ಅಂತ ಕರೀತಾರೆ. ವರಿಯಂ ಪೆರುಮಕ್ಕಳ್ ಅಂದ್ರೆ ಏನು? ಸಮಿತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಸದಸ್ಯನಿಗೆ ನಾವು ವರಿಯಂ ಪೆರುಮಕ್ಕಳ್ ಅಂತ ಕರೀತೇವೆ. ವರಿಯಂ ಪೆರುಮಕ್ಕಳ್ ಅಂತ ಕರೆಯುವಂಥದ್ದು. ಇನ್ನು ವರಿಯಂ ಪೆರುಮಕ್ಕಳ್ ಗ್ರಾಮ ಸಭೆಯಿಂದ ಯಾವ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು? ಗ್ರಾಮ ಸಭೆ ಇಲ್ಲಿ ಕಾರ್ಯವನ್ನ ನಿರ್ವಹಿಸುವಂಥದ್ದು. ಈ ಗ್ರಾಮ ಸಭೆ ಅನ್ನುವಂಥದ್ದು ಯಾವ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು? ಗ್ರಾಮ ಸಭೆ ಅನ್ನುವಂಥದ್ದು ಆಸ್ತಿಯ ರಕ್ಷಣೆ ಮತ್ತೆ ಕಂದಾಯ ವಸೂಲಿ, ದೇವಾಲಯದ ಜವಾಬ್ದಾರಿ ಅಥವಾ ತೋಪುಗಳ ರಕ್ಷಣೆ, ಹಾಗೆ ಅರಣ್ಯದ ರಕ್ಷಣೆ,
ಇವೆಲ್ಲವೂ ಕೂಡ ಈ ಗ್ರಾಮ ಸಭೆ ಅನ್ನುವಂಥದ್ದು ಒಂದು ಹಿಡಿತವನ್ನ ಸಾಧಿಸ್ತಾ ಇತ್ತು, ಅಥವಾ ಒಂದು ಸಭೆಯ ನಿಯಂತ್ರಣವನ್ನ ಸಾಧ್ತಾ ಇತ್ತು ಅನ್ನುವಂಥದ್ದು. ಈ ಗ್ರಾಮ ಸಭೆಯ ನಿಯಂತ್ರಣ ಅನ್ನುವಂಥದ್ದು ಇದೆಲ್ಲವನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಇನ್ನೊಂದು ವಿಷಯ ನೆನ್ಪಿಟ್ಕೋಬೇಕು ನಾವು, ಪ್ರತಿ ಗ್ರಾಮ ಸಭೆಯಲ್ಲಿ ಆದಂತಹ ನಿರ್ಣಯಗಳನ್ನ, ನಡಾವಳಿ ಪುಸ್ತಕ ಅಂತ ಈಗಲೂ ಇದೆ, ಹಿಂದೆನೂ ಕೂಡ ಇದೆ, ಆದಂತಹ ನಿರ್ಣಯಗಳು, ಸಭೆಯಲ್ಲಿ ಆದಂತಹ ಚರ್ಚೆಗಳು, ಹಾಗೆ ತೆಗೆದುಕೊಂಡಂತಹ ನಿರ್ಧಾರಗಳು, ಇದೆಲ್ಲವನ್ನ ಕೂಡ ಬರೆದಿಡಲಾಗ್ತಾ ಇತ್ತು. ಅದನ್ನೇ ನಾವು ಈಗಲೂ ವ್ಯವಸ್ಥೆಯಲ್ಲಿ ನಡಾವಳಿ ಪುಸ್ತಕವನ್ನ ನಾವು ನೋಡ್ತಾ ಹೋಗ್ತೀವಿ. ಈ ನಡಾವಳಿ ಪುಸ್ತಕದಲ್ಲಿ ಬರೆಯುವಂಥದ್ದು ನಾನು ಆಗ್ಲೇ ಹೇಳಿದೆ, ಕೇಂದ್ರಾಡಳಿತ ವ್ಯವಸ್ಥೆ ಕೂಡ ಜಾರಿಯಲ್ಲಿತ್ತು. ಕೇಂದ್ರಾಡಳಿತ ಅಂದ್ರೆ ರಾಜನೇ ಕೇಂದ್ರಾಡಳಿತ ಸರ್ವೋಚ್ಚ ಅಂತ ನಾವು ಗಮನಿಸುವಂಥದ್ದು. ಕೇಂದ್ರಾಡಳಿತವು ಗ್ರಾಮಾಡಳಿತದಲ್ಲಿ ಅನಾವಶ್ಯಕವಾಗಿ ಪ್ರವೇಶಿಸುತ್ತಿರಲಿಲ್ಲ. ನೆನ್ಪಿಟ್ಕೊಳ್ಳಿ, ಈ ರಾಜನೇನಿದ್ದಾನೆ, ಈ ಪ್ರಾಂತ್ಯಗಳ ಅಧಿಕಾರಗಳು ಏನಿದೆ ಅದರಲ್ಲಿ ಬಂದವನು ತಲೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನಾವು ಗ್ರಾಮ ಸ್ವಾಯತ್ತತೆಯನ್ನ ಮಾಡಿಕೊಟ್ಟ ಮೇಲೆ, ಅಧಿಕಾರಗಳನ್ನ ವಿಕೇಂದ್ರೀಕರಣವಾಗಿ ಮಾಡಿಕೊಟ್ಟ ಮೇಲೆ, ಆ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಪ್ರಾಂತಾಧಿಕಾರಿಗಳಾಗಿರ್ಬೋದು ಅಥವಾ ಬ್ರಾಹ್ಮಣ ವರ್ಗದವರಾಗಿರ್ಬೋದು ಈ ಚುನಾವಣೆಗಳನ್ನ ನಡೆಸುವ ಮೂಲಕವಾಗಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟ ನಂತರದಲ್ಲಿ ಆ ಸಂಬಂಧಪಟ್ಟಂತೆ ನಾವು ಅಧಿಕಾರವನ್ನು ನಡೆಸ್ಕೊಂತ ಹೋಗ್ತಾ ಇದ್ವಿ. ಈ ವಿಚಾರದಲ್ಲಿ ಕೇಂದ್ರ ಅಥವಾ ಸರ್ವೋಚ್ಚ ರಾಜನೇ ಸರ್ವೋಚ್ಚ ಏನಿದ್ದಾನೆ ಅವನು ಈ ವಿಚಾರದಲ್ಲಿ ತಲೆ ಆಗ್ತಾ ಇರಲಿಲ್ಲ. ಅಲ್ಲಿ ನಾವು ಗಮನಿಸ್ತಾ ಹೋಗುವಂಥದ್ದು. ಇನ್ನು ಈ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತದ್ದು ಪೆರುಮಕ್ಕಳ್ ವರಿಯಂ ಪೆರುಮಕ್ಕಳ್ ಅವರ ಅರ್ಹತೆಗಳೇನು? ಎಲ್ಲರೂ ಕೂಡ ಈ ಒಂದು ಸದಸ್ಯತ್ವವನ್ನ ಪಡೆಯಲು ಸಾಧ್ಯವಿಲ್ಲ. ಈ ಸದಸ್ಯತ್ವವನ್ನ ಪಡೆಯೋಕೆ ಇರುವಂತಹ ಅರ್ಹತೆಗಳ ಏನು ಅನ್ನೋದರ ಬಗ್ಗೆ ಈಗ ನೋಡ್ತಾ ಹೋಗೋಣ. ಇಲ್ಲಿ ಪೆರುಮಕ್ಕಳ್ ಅರ್ಹತೆಗಳನ್ನ ನೋಡ್ತಾ ಹೋಗೋದಾದ್ರೆ, ಪೆರುಮಕ್ಕಳ್ ಅರ್ಹತೆಗೆ ಸಂಬಂಧಪಟ್ಟಂತೆ ಏನು ಅಭ್ಯರ್ಥಿ ಏನಿದ್ದಾನೆ ಅವನು ಒಂದು ಅರ್ಧ ಎಕರೆ ಭೂಮಿಯನ್ನ ಹೊಂದಿರಬೇಕು. ಅಂದ್ರೆ ಕರವನ್ನ ಅಥವಾ ತೆರಿಗೆಯನ್ನ ಕಟ್ಟುವಂತಹ ಭೂಮಿಯನ್ನ ಹೊಂದಿರಬೇಕು. ಅರ್ಧ ಎಕರೆ ಭೂಮಿಯನ್ನ ಹೊಂದಿರಬೇಕು. ನಂತರದಲ್ಲಿ ಇವನ ವಯಸ್ಸನ್ನ ಗಮನಿಸೋದಾದ್ರೆ, ವಯಸ್ಸು 35ಕ್ಕೆ ಮೇಲ್ಪಟ್ಟು 70ಕ್ಕೆ ಕೆಳಪಟ್ಟಿನ ವಯಸ್ಸನ್ನ ಇವನು ಹೊಂದಿರಬೇಕು. ಇನ್ನು ಸ್ವಂತ ನಿವೇಶನದಲ್ಲಿ ಇರುವಂತವನು ಆಗಿರ್ಬೇಕು, ಅಥವಾ ಸ್ವಂತ ಮನೆಯನ್ನ ಹೊಂದಿರು ಅಲ್ಲಿ ವಾಸಿಸುವಂತವನಿಗೆ ಕೂಡ ಈ ಪೆರುಮಕ್ಕಳ ಅರ್ಹತೆಯನ್ನ ಕೊಡಲಾಗ್ತಾ ಇತ್ತು. ಹಾಗೆ ಸ್ವಲ್ಪ ಮಟ್ಟಿಗೆ ವೇದ ಮತ್ತು ಬ್ರಹ್ಮಕಗಳ ಒಂದು ಜ್ಞಾನವನ್ನ ಇರಬೇಕಾಗಿತ್ತು, ವೇದ ಜ್ಞಾನವನ್ನ ಹೊಂದಿರಬೇಕಾಗಿತ್ತು. ನಾಳೆ ಹೇಳಿಕೆಯ ರೂಪದಲ್ಲಿ ಈ ಕ್ವಶನ್ ಬರ್ಬೋದು. ಪೆರುಮಕ್ಕಳ್ ಅರ್ಹತೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಗಮನಿಸಿ, ತಪ್ಪಾದ ಹೇಳಿಕೆ ಗುರುತಿಸಿ ಅಥವಾ ಸರಿಯಾದ ಹೇಳಿಕೆಗಳನ್ನ ಗಮನಿಸಿ ಅಂತ ಬರ್ಬೋದು. ಅರ್ಧ ಎಕರೆ ಕರವನ್ನ ತುಂಬುವಂತಹ ಭೂಮಿಯನ್ನ ಹೊಂದಿರಬೇಕು, 35ರಿಂದ 70 ವರ್ಷದ ವಯಸ್ಸವನಾಗಿರಬೇಕು, ವೇದ ಮತ್ತು ಜ್ಞಾನಗಳ ಒಂದು ಅರಿವಿರಬೇಕು, ನಂತರದಲ್ಲಿ ಸ್ವಂತ ನಿವೇಶನ ಹೊಂದಿರಬೇಕು, ಹೊಂದಿರುವಂತಹ ಮನೆಯನ್ನ ಹೊಂದಿರಬೇಕು ಅನ್ನುವಂಥದ್ದು ಈ ಪೆರುಮಕ್ಕಳ್ ಆಯ್ಕೆಗೆ ಅರ್ಹತೆ. ಆ ಚುನಾವಣೆ ಏನಿದೆ, ಕುಡುವಳೈ ಏನು ಚುನಾವಣಾ ವ್ಯವಸ್ಥೆ ಏನಿದೆ, ಆ ಚುನಾವಣಾ ವ್ಯವಸ್ಥೆಗೆ ಅರ್ಹತೆಯನ್ನು ಈ ರೀತಿಯಾಗಿ ಅವರು ನಿಗದಿಪಡಿಸಿದ್ರು. ಹಾಗಾದ್ರೆ ಅರ್ಹತೆ ಏನೋ ಆಯ್ತು. ನಂತರದಲ್ಲಿ ಈ ವರಿಯ ಪೆರುಮಕ್ಕಳ ಅನರ್ಹತೆಯನ್ನ ಗಮನಿಸೋದಾದ್ರೆ, ಯಾರು ಈ ಅನರ್ಹತೆಯನ್ನು ಸಂಬಂಧಪಟ್ಟಿದೆ ಅಂದ್ರೆ ಈ ಸಭೆಗೆ ಅಥವಾ ಈ ಸದಸ್ಯತ್ವಕ್ಕೆ ಅನರ್ಹತೆ ಯಾರು ಆಯ್ಕೆ ಆಗ್ತಾರೆ? ಇಲ್ಲಿ ಸತತವಾಗಿ 3 ವರ್ಷದಿಂದ ಈ ಸಮಿತಿಗಳೇನಿದೆ ಆ ಸಮಿತಿಯಲ್ಲಿ ಸದಸ್ಯನಾಗಿದ್ರೆ, 3 ವರ್ಷದಿಂದ ಒಂದು ಸಮಿತಿಯಲ್ಲಿ ಅವನು ಸದಸ್ಯನಾಗಿದ್ರೆ ಅವನಿಗೆ ಅರ್ಹತೆಯನ್ನ ಪುನರ್ ಆಯ್ಕೆಗೆ ಅನರ್ಹತೆಯನ್ನ ಘೋಷಿಸ್ತಾರೆ. ಇಲ್ಲೊಂದು ಮೆನ್ಷನ್ ಮಾಡಿದ್ದಾರೆ, 3 ವರ್ಷದಿಂದ ಒಂದೇ ಸಮಿತಿಯ ಅಂತ ಕೇಳಿದ್ದಾರೆ. ಅಂದ್ರೆ ಅವನಿಗೂ ಬಹು ಆಯ್ಕೆಯ ಅವಶ್ಯಕತೆ ಇದೆ ಅಥವಾ ಪೆರುಮಕ್ಕಳಾಗುವಂತಹ ಒಂದು ಅವಕಾಶ ಇದೆ, ಆದ್ರೆ ಇಲ್ಲಿ ಒಂದೇ ಸಮಿತಿಯ ಸದಸ್ಯನಾಗಿರಬಾರ್ದು ಅನ್ನುವಂಥದ್ದು. ನಂತರದಲ್ಲಿ ಇನ್ನೊಂದು ಇದೆ, ಲೆಕ್ಕಪತ್ರಗಳನ್ನ ಸಲ್ಲಿಸ್ತಾ ಇಲ್ಲದೆ ಇದ್ರೆ ಅಥವಾ ವಾರ್ಷಿಕ ಲೆಕ್ಕಪತ್ರಗಳು ಏನಿದೆ ಅದನ್ನ ವಾರ್ಷಿಕ ಲೆಕ್ಕಪತ್ರಗಳನ್ನ ಒಂದು ಸಭೆಯ ಮುಂದೆ ಇಡದೇ ಇದ್ರೆ ಕೂಡ ಇವನಿಗೆ ಆಯ್ಕೆಯನ್ನ ಮಾಡಲಾಗುವುದಿಲ್ಲ. ನಂತರದಲ್ಲಿ ದುಷ್ಟರು ಅಥವಾ ಮೋಸಗಾರ, ಮದ್ಯ ಸೇವನೆ, ನೆನ್ಪಿಟ್ಕೊಳ್ಳಿ, ಮದ್ಯ ಸೇವನೆ ಮಾಡುವಂತವರು, ಆಮೇಲೆ ವ್ಯಭಿಚಾರಿಗಳು, ಬ್ರಾಹ್ಮಣ ಹತ್ಯೆಯನ್ನ ಮಾಡಿರುವಂತವ್ರು, ಇಂತಹ ಆರೋಪಗಳು ಯಾರಾದ್ರೂ ಹೊತ್ತಿದ್ರೆ ಅವರನ್ನ ಈ ವರಿಯಂ ಪೆರುಮಕ್ಕಳ್ ಒಂದು ಸದಸ್ಯತ್ವ ಏನು ತಗೊಳ್ತಾರೆ ಅಥವಾ ಸದಸ್ಯರಾಗ್ತಾರೆ ಇವರನ್ನ ಅನರ್ಹ ಮಾಡಲಾಗ್ತಾ ಇತ್ತು. ಇದೆಲ್ಲವೂ ಕೂಡ ವರಿಯಂ ಪೆರುಮಕ್ಕಳ್ ವ್ಯವಸ್ಥೆಗೆ ಒಂದು ಸಂಬಂಧಪಟ್ಟಂಥದ್ದು. ಹಲವರು ವಿದ್ವಾಂಸರು ಹೇಳುವ ಹಾಗೆ ಚಿಕ್ಕ ಪ್ರಜಾಪ್ರಭುತ್ವದ ರಾಜ್ಯದ ವ್ಯವಸ್ಥೆ ಏನಿದೆ ಅದು ನಾವು ಕಾಣುವಂತದ್ದು ಈ ಚೋಳ ಸಾಮ್ರಾಜ್ಯದಲ್ಲಿ. ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಒಂದು ಚಿಕ್ಕ ಪ್ರಜಾಪ್ರಭುತ್ವದ ಅಂದ್ರೆ ಪ್ರಜೆಗಳನ್ನ ಆಯ್ಕೆ ಮಾಡಿ ಆ ಪ್ರಜೆಗಳಿಂದ ಮೂಲಕವಾಗಿ ಆಡಳಿತವನ್ನ ಮಾಡುವಂತದ್ದು ನಾವು ಕಾಣ್ತಾ ಹೋಗ್ತೇವೆ ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ.
ಚೋಳರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ನೋಡಿದ್ವಿ. ಈ ಮಾಹಿತಿಗಳಲ್ಲಿ ನಾವು ಹೆಚ್ಚಿನದಾಗಿ ಗಮನಿಸಬೇಕಾದ ವಿಚಾರಗಳನ್ನ ನೋಡ್ತಾ ಹೋಗ್ತೀನಿ ನಾನೀಗ. ನೋಡಿ, ಒರಿಯಂ ಪೆರುಮಕ್ಕಳ್ ಅರ್ಹತೆ ಮತ್ತು ಅನರ್ಹತೆಯನ್ನ ನಾವು ನೋಡ್ಬೇಕಾಗುತ್ತೆ. ನಂತರ ನಡಾವಳಿ ಪುಸ್ತಕವನ್ನ ಬರೆದಿಡುವಂತಹ ವಿಷಯವನ್ನ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಕುಟುಂಬಂ ಅಂದ್ರೆ ಏನು, ಕುಡುವಳೈ ಅಂದ್ರೆ ಏನು, ಒರಿಯಂ ಅಂದ್ರೆ ಏನು, ಒರಿಯಂ ಪೆರುಮಕ್ಕಳ್ ಅಂದ್ರೆ ಯಾರು, ಹಾಗೆ ಚೋಳರ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಯಾರ ಬರೆದಂತಹ ಒಂದು ಶಾಸನ ಯಾವುದು, ಆ ಶಾಸನವನ್ನ ಯಾರು ಬರೆದ್ರು, ಸಮಿತಿಗಳು ಎಷ್ಟು ಸಮಿತಿಗಳನ್ನ ಮಾಡಲಾಗ್ತಾ ಇತ್ತು, ಆ ಸಮಿತಿಗಳ ಭಾಗಗಳನ್ನ ಏನ್ ಕರಿತಾ ಇದ್ರು, ಇದೆಲ್ಲವನ್ನ ಒಂದು ತರಗತಿಯಲ್ಲಿ ಈ ಒಂದು ತರಗತಿಯಲ್ಲಿ ನಾವು ನೋಡ್ತಾ ಹೋದ್ವಿ. ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿಯಾಗೋಣ. ಯಾರೆಲ್ಲ ಕ್ಲಾಸ್ ನೋಡಿದ್ರು ಥ್ಯಾಂಕ್ ಯು. ಒನ್ ಇಟ್ ಆಲ್.